Hello guys, welcome back to Cricketing Top Stories guys. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ ಓಡಿಐ ಸ್ಕ್ವಾಡ್ ಇಂಡಿಯನ್ ಓಡಿಐ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ ಗೈಸ್. ಹೇಗಿದೆ ಸ್ಕ್ವಾಡ್ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಪ್ಲೇಯರ್ ಗಳನ್ನ ಆಡ್ ಮಾಡಬಹುದಾಗಿತ್ತು. ಆಲ್ರೌಂಡ್ ಕ್ಯಾಟಗರಿಲಿ ಮೈನ್ ಪ್ಲೇಯರ್ ಆಗಿರುವಂತಹ ಹಾರ್ದಿಕ್ ಪಾಂಡೆ ಈ ಸ್ಕ್ವಾಡ್ ಅಲ್ಲಿ ಕಾಣಿಸ್ತಾ ಇಲ್ಲ ಗೈಸ್. ಮತ್ತೆ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ ಮೂರನೇ ಮ್ಯಾಚ್ ಅಲ್ಲಿ ಏನ್ ಶತಕ ಹೊಡೆದಿದ್ರು, 100 ಹೊಡೆದಿದ್ರಲ್ಲ ಅವ್ರು, ಋತುರಾಜ್ ಗಾಯಕ್ವಾಡ್, ಅವರು ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ ಗೈಸ್. ಓವರ್ ಆಲ್ ಆಗಿ ನನ್ಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳ್ಬೋದು ಈ ಒಂದು ಸ್ಕ್ವಾಡ್ ನೋಡ್ತಾ ಇದ್ರೆ. ಬನ್ನಿ ಗೈಸ್, ಹಾಗಾದ್ರೆ ಸ್ಕ್ವಾಡ್ ಯಾವ ತರ ಇದೆ ಅಂತ ಒಬ್ಬೊಬ್ಬರೇ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಇಲ್ಲಿ ಆಡ್ತಿದ್ದಾರೆ ಗೈಸ್. ನನಗಂತೂ ಹೋದ್ ಸಲ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ 2-1 ಸರಣಿ ಗೆಲ್ಸ್ಕೊಟ್ಟಿದಂತ KL ರಾಹುಲ್ ಅವ್ರ ಅಗ್ರೆಸಿವ್ನೆಸ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಅವ್ರನ್ನೇ ಕೆಲವೊಂದು ಈ ಮ್ಯಾಚ್ ಅಲ್ಲೂ ಸ್ವಲ್ಪ ಕ್ಯಾಪ್ಟನ್ಸಿ ನೋಡ್ಬೋದಾಗಿತ್ತು ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂತಂದ್ರೆ ಶುಭ್ಮನ್ ಗಿಲ್ ಮಾಡಿರೋದು ಪರ್ಮನೆಂಟ್ಲಿ ಶುಭ್ಮನ್ ಗಿಲ್ ಇರೋದ್ರಿಂದ ಶುಭ್ಮನ್ ಗಿಲ್ನೇ ಈ ಒಂದು ಓಡಿಐ ಸ್ಕ್ವಾಡ್ ಗೆ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂತಿದ್ದೀನಿ ಗೈಸ್. ನೆಕ್ಸ್ಟ್ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಆಸ್ ಯೂಶುವಲ್ ಅವ್ರು ಇರಲೇಬೇಕು, 100% ಇದ್ದೇ ಇರ್ತಾರೆ. ಮತ್ತೆ ಅವ್ರು ಬಿಡಕ್ಕಾಗುತ್ತಾ ಗೈಸ್. ಶ್ರೇಯಸ್ ಅಯ್ಯರ್ ಸ್ಟಾರ್ ಮಾರ್ಕ್ ಬೇರೆ ಹಾಕಿದ್ದಾರೆ ಗೈಸ್. ಏನಂತಂದ್ರೆ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅನುಮಾನ ಆಗಿರುತ್ತೆ ಇವ್ರು ಆಡೋದು, ಅದಕ್ಕೋಸ್ಕರ ಇವ್ರಿಗೆ ಸ್ವಲ್ಪ ಸ್ಟಾರ್ ಕೊಟ್ಟಿದ್ದಾರೆ. ಆಡ್ತಾರೋ ಇಲ್ವ ಅಂತ ಇನ್ನು ಕನ್ಫರ್ಮೇಶನ್ ಇಲ್ಲ. ನನ್ನ ಪ್ರಕಾರ ಈ ಒಂದು ಸೀರೀಸ್ ಶ್ರೇಯಸ್ ಅಯ್ಯರ್ಗೆ ಹೆವಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಕೆಲವೊಂದು ಬ್ಯಾಟ್ಸ್ಮನ್ ಗಳು ಆಡ್ತಿರೋಂತ ರೀತಿ ನೋಡ್ತಾ ಇದ್ರೆ ತಂಡದಲ್ಲಿ ಸ್ಥಾನ ತಗೊಳ್ಳೋದಕ್ಕೆ ತುಂಬಾ ಪೈಪೋಟಿ ಇದೆ ಗೈಸ್. ಅದರಿಂದ ಶ್ರೇಯಸ್ ಅಯ್ಯರ್ಗೆ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೆ ಆಡ್ಲೇಬೇಕಂತ ನಾನು ಅನ್ಕೊಂತಾ ಇದೀನಿ ಗೈಸ್. ನೆಕ್ಸ್ಟ್ ಯಶಸ್ವಿ ಜೈಸ್ವಾಲ್ಗೆ ನನ್ನ ಪ್ರಕಾರ 100% ಇವರು ಬ್ಯಾಕಪ್ ಪ್ಲೇಯರ್ ಆಗಿ ಆಡ್ತಾರೆ ಅಂತ ಅನ್ಕೊಂತಿದೀನಿ. ಯಾಕೆ ಅಂತಂದ್ರೆ ಅವರು ಶುಭ್ಮನ್ ಗಿಲ್ ಮತ್ತೆ ರೋಹಿತ್ ಶರ್ಮಾ ಓಪನ್ ಮಾಡೋದ್ರಿಂದ 100% ಯಶಸ್ವಿ ಜೈಸ್ವಾಲ್ಗೆ ಎಲ್ಲೂ ಸ್ಥಾನ ಸಿಗೋದಿಲ್ಲ. ಏನೋ ಅಲ್ಲಿ ಇಲ್ಲಿ ಯಾರಾದ್ರೂ ಒಬ್ರಿಗೆ ಶುಭ್ಮನ್ ಗಿಲ್ ಅಥವಾ ರೋಹಿತ್ ಶರ್ಮಾ ಎಲ್ಲೋ ಅಪ್ಪಿತಪ್ಪಿ ಇಂಜುರಿ ಆದ್ರೆ ಜೈಸ್ವಾಲ್ ಕಣಕ್ಕೆ ಇಳಿತಾರೆ. ಇಲ್ಲ ಅಂತಂದ್ರೆ ಅವ್ರು 100% ಆಡಕ್ ಡೌಟೆ. ಇವ್ರ ಬದಲು ಋತುರಾಜ್ ಗಾಯಕ್ವಾಡ್ ಆದ್ರೂ ಆಡ್ ಮಾಡಿದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಸ್ವಲ್ಪ ಬ್ಯಾಟಿಂಗ್ ಆದ್ರೂ ಇವರು ಬಿಟ್ಟು ಯಾರು ಚೆನ್ನಾಗಿ ಆಡಿಲ್ಲ ಅಂತಂದ್ರೆ ಋತುರಾಜ್ ಗಾಯಕ್ವಾಡ್ ಆಡ್ಬೋದಾಗಿತ್ತು. ನೆಕ್ಸ್ಟ್ ವಿಕೆಟ್ ಕೀಪರ್ ಆಗಿ KL ರಾಹುಲ್ ತಗೊಂಡಿದ್ದಾರೆ, ಮತ್ತೆ ರಿಷಬ್ ಪಂತ್. ಯಾಕೆ ಅಂತಂದ್ರೆ ರಿಷಬ್ ಪಂತ್ ಕೆಲವೊಂದು ಸುಮಾರು ಒಳ್ಳೆ ಸರಣಿಗಳಲ್ಲಿ ಆಡಿಲ್ಲ, ಎಲ್ಲಿ ಸುಮ್ನೆ ಬ್ಲೇ ಮಾಡ್ಬಿಡ್ತಾರೆ, ರಿಷಬ್ ಪಂತ್ ಹಾಕೊಂತ ಇಲ್ಲ ಅಂತ ಹೇಳ್ಬಿಟ್ಟು ರಿಷಬ್ ಪಂತ್ ಹಾಕೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಆನೆಸ್ಟ್ ಆಗಿ. ನೆಕ್ಸ್ಟ್ ಆಲ್ರೌಂಡರ್ ಕ್ಯಾಟಗರಿಲಿ ವಾಷಿಂಗ್ಟನ್ ಸುಂದರ್ ಇದ್ದಾರೆ, ರವೀಂದ್ರ ಜಡೇಜಾ ಇದ್ದಾರೆ, ನಿತೀಶ್ ಕುಮಾರ್ ರೆಡ್ಡಿ ಹಾರ್ದಿಕ್ ಪಾಂಡ್ಯಾಗೆ ಲೆವೆಲ್ ಮಾಡಂತ ಆಟಗಾರ ಅಲ್ವೇ ಅಲ್ಲ ಗೈಸ್. ಎಲ್ಲೋ ಒಂದ್ ಪಕ್ಷ ಬ್ಯಾಟಿಂಗ್ ಅಲ್ಲಿ ಮಾಡ್ಬೋದು, ಬೌಲಿಂಗ್ ಅಲ್ಲಿ ಕಂಪೇರ್ ಮಾಡಕ್ಕೆ ಆಗೋದಿಲ್ಲ. ಆ ತರ ಲೆಂತ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ಸ್ಥಿರದಲ್ಲಿ ಬೌಲಿಂಗ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯದವರು, ಕಂಪೇರ್ ಮಾಡಕ್ ಆಗೋದಿಲ್ಲ. ಈ ಒಂದು ಆಲ್ರೌಂಡ್ ಕ್ಯಾಟಗರಿಲಿ ನಾನು 100% ಹಾರ್ದಿಕ್ ಪಾಂಡ್ಯ ನಾನು ಮಿಸ್ ಮಾಡ್ಕೊಂತೀನಿ ಗೈಸ್. ನೆಕ್ಸ್ಟ್ ಬೌಲರ್ಸ್ ಬಂದ್ರೆ ಮೊಹಮ್ಮದ್ ಸಿರಾಜ್ ಒಳ್ಳೆ ಕಂಬ್ಯಾಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸುಮಾರು ಪಂದ್ಯಗಳಿಂದ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು, ಸಿರಾಜ್ ಹಾಕೊಳ್ಳಿ, ಸಿರಾಜ್ ಯಾಕೆ ಇದು ಪ್ಲೇಯಿಂಗ್ 11 ಅಲ್ಲಿ ಸ್ಥಾನ ಕೊಡ್ತಾ ಇಲ್ಲ, ಸಿರಾಜ್ಗೆ ಆಡ್ಸಿ ಅಂತ ಹೇಳ್ತಾ ಇದ್ರು ಗೈಸ್. ಅದು ನಂಗಂತೂ ಸಿರಾಜ್ ಬಂದಿರೋದು ಹೆವಿ ಸಖತ್ ಒಳ್ಳೆ ಲೆವೆಲ್ಗೆ ಪ್ಲೇಯಿಂಗ್ 11ಗೆ ತುಂಬಾ ಸ್ಟ್ರಾಂಗ್ ಆಗೋದೆ ಅಂತ ನಾನು ಅನ್ಕೊಂತೀನಿ. ನೆಕ್ಸ್ಟ್ ಹರ್ಷಿತ್ ರಾಣಾ, ಹರ್ಷಿತ್ ರಾಣಾ ಇದ್ದೇ ಇರ್ತಾರೆ. ಮತ್ತೆ ಪ್ರಸಿದ್ಧ ಕೃಷ್ಣ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ 2 ಮ್ಯಾಚ್ ಅಲ್ಲಿ ನಾಯಕ್ ಹೊಡ್ಸ್ಕೊಂಡಿದ್ರು, 3ನೇ ಮ್ಯಾಚ್ ಅಲ್ಲಿ ಸಖತ್ ಕಂಬ್ಯಾಕ್ ಮಾಡಿದ್ದಾರೆ. ಇದೊಂದು ಪರಿಗಣನೆಗೆ ತಗೊಂಡು BCCI ಅವರು ಪ್ರಸಿದ್ಧ ಕೃಷ್ಣನ ಆಡ್ ಮಾಡಿದ್ದಾರೆ ಈ ಒಂದು ಸ್ಕ್ವಾಡ್ ಅಲ್ಲಿ. ನೆಕ್ಸ್ಟ್ ಕುಲ್ದೀಪ್ ಯಾದವ್ ಬೆಳಕಾಗುತ್ತಾಗರು ಆಗೋದಿಲ್ಲ, ಕುಲ್ದೀಪ್ ಯಾದವ್ ಇದ್ದೇ ಇರ್ತಾರೆ. ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ಇದ್ದೇ ಇರ್ತಾರೆ. ಇದರಲ್ಲಿ ಬೂಮ್ರಾಗೆ ಮತ್ತೆ ಹಾರ್ದಿಕ್ ಪಾಂಡ್ಯಾಗೆ ಎಷ್ಟು ಕೊಟ್ಟಿದ್ದರಿಂದ ಈ ಒಂದು ಸ್ಕ್ವಾಡ್ ನನಗಂತೂ ಪರವಾಗಿಲ್ಲ, ಒಂದು ಲೆವೆಲ್ ಅಲ್ಲಿ ಇದೆ ಅಂತ ಅನ್ಕೊಂತೀನಿ. ನೋಡೋಣ ಈ ಸ್ಕ್ವಾಡ್ ಇಟ್ಕೊಂಡು ಶುಭ್ಮನ್ ಗಿಲ್ ಅವರು ಸೀರೀಸ್ ಹೊಡಿತಾರ ಇಲ್ವಾ ಅಂತ ನನ್ಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಪರವಾಗಿಲ್ಲ, ನ್ಯೂಜಿಲೆಂಡ್ ಇನ್ನು ಸ್ಕ್ವಾಡ್ ಅನೌನ್ಸ್ ಆಗಿಲ್ಲ, ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಗೈಸ್. ನೆಕ್ಸ್ಟ್ ಬಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ವಿದರ್ಭ ವಿರುದ್ಧ ಯಾವ ತರ ಒಂದೇ ಓವರ್ ಅಲ್ಲಿ ಎಷ್ಟು ರನ್ ಹೊಡಿದಾರೆ ಅಂದ್ರೆ ಸಖತ್ತಾಗಿ. ಎಲ್ಲೋದು ಕುಂಕು ಪಾಂಡ್ಯ ಇನ್ನು ಫಾರ್ಮ್ ಎಲ್ಲೂ ಕೆಳಗೆ ಬಿದ್ದಿಲ್ಲ ಅಂತ ಅನ್ಕೊಂತೀನಿ ಗೈಸ್. ನನಗಂತೂ ಹಾರ್ದಿಕ್ ಪಾಂಡ್ಯ ಅವರು ಒಂದೇ ಓವರ್ ಅಲ್ಲಿ 34 ರನ್ ಹೊಡಿತಾರೆ ಗೈಸ್. 5 6 ಕಂಟಿನ್ಯೂಸ್ ಆಗಿ ಹೊಡೆದು ಲಾಸ್ಟ್ ಬಾಲ್ಸ್ 4 ಹೊಡಿತಾರೆ. ಅದನ್ನು ನಾನು 6 ಹೊಡಿತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲೋ ಮಿಸ್ ಆಗೋಯ್ತು, 4 ಹೋಯ್ತು. ಇದರಿಂದ ಹಾರ್ದಿಕ್ ಪಾಂಡ್ಯ ಏನ್ ಕೇಪಬಿಲಿಟಿ ಇದೆಯಲ್ಲ ಅದಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಕುಂಫು ಪಾಂಡ್ಯ ಅಂತಾನೆ ಹೆಸರುವಾಸಿ ಆಗಿರೋಂತ ಹಾರ್ದಿಕ್ ಪಾಂಡ್ಯ. ನಿಮ್ಗೆ ಏನ್ ಅನ್ಸುತ್ತೆ ಈ ಹಾರ್ದಿಕ್ ಪಾಂಡ್ಯ ಈ ಸ್ಕ್ವಾಡ್ ಅಲ್ಲಿ ಇದ್ದಿರೋದು ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬೈ ಬಾಯ್.